ಓಂ ವಿಷ್ಣುರೇವ ಇದಂ ಜ್ಯೋತಿ ಓಂ ಜ್ಯೋತಿರ್ದರ್ಶನಾತ್ ಓಂ. 1ನೇ ಅಧ್ಯಾಯದ 3ನೇ ಪಾದದ 39-40 ಈ ಸೂತ್ರಗಳನ್ನೆಲ್ಲ ಈಗ ನೋಡ್ತಾ ಇದ್ದೇವೆ. ಇದು ಜ್ಯೋತಿರಧಿಕರಣ. ಭಗವಂತನೇ ಜ್ಯೋತಿಷ್ ಶಬ್ದವಾಚ್ಯನಾಗಿದ್ದಾನೆ. ಆ ಜ್ಯೋತಿಷ್ ಶಬ್ದವಾಚ್ಯನಾದವನನ್ನ ಜೀವ ಅಂತ ಯಾರು ಕೂಡ ಪರಿಗ್ರಹಿಸಬಾರದು. ಜ್ಯೋತಿಷ್ ಶಬ್ದವಾಚ್ಯನಾದವನು ಜೀವ ಅಂತ ಆದರೆ ಆ ಜೀವ ನಮ್ಮ ಜೀವ ಸ್ವರೂಪ ನಮಗೆಲ್ರಿಗೂ ಕೂಡ ಗೊತ್ತೇ ಇರೋದ್ರಿಂದ ಅವನ ಬಗ್ಗೆ ನಾವು ಪ್ರಶ್ನೆ ಮಾಡಿ ತಿಳಿಬೇಕಾದದ್ದೇನಿಲ್ಲ. ಆದ್ರಿಂದ ಉಪನಿಷತ್ತು ಆತನ ಬಗ್ಗೆ ಕಥಮ ಆತ್ಮ, ಯಾರೀ ಆತ್ಮ ಅಂತ ಹೇಗೆ ಪ್ರಶ್ನೆ ಮಾಡಿತ್ತು ಅಂತ ಪ್ರಶ್ನೆ ಉಳಿದು ಬಿಡ್ತದೆ. ಆದ್ರಿಂದ ಈ ಪ್ರಶ್ನೆ ಮಾಡಿ ಗುರುಗಳ ಹತ್ರ ಪ್ರಶ್ನೆ ಮಾಡಿ ತಿಳಿಯಬೇಕಾದ ವ್ಯಕ್ತಿತ್ವ ಅಂದ್ರೆ ಅದು ಪರಮಾತ್ಮಂದೇ ಆಗಿರಬೇಕು, ಹೊರತು ಅವನು ಜೀವನ ಅಲ್ಲ ಅಂತ ಅಭಿಪ್ರಾಯ. ಆದ್ರಿಂದ ಜ್ಯೋತಿ ಅಂದ್ರೆ ಜೀವನೂ ಜ್ಯೋತಿಯೇ, ಪರಮಾತ್ಮನೂ ಜ್ಯೋತಿಯೇ, ಇಬ್ರು ಜ್ಯೋತಿ ಸ್ವರೂಪರೇ. ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಅದನ್ನ ಬೇರೆ ಬೇರೆ ಕಡೆ ಹೇಳ್ತಾರೆ. ಈಗ ತಾಮಸರಿಗೆ ಆಗಲಿ ಸಾತ್ವಿಕರಿಗೆ ಆಗಲಿ ಎಲ್ರಿಗೂ ಕೂಡ ಪರಮಾತ್ಮನ ಕುರಿತು ಪ್ರತಿಬಿಂಬತ್ವ ಇದೆ. ಆ ಪ್ರತಿಬಿಂಬತ್ವ ಹೇಗೆ ಅಂದ್ರೆ ಚಿತ್ ಸ್ವರೂಪೇಣ ಸಾಮ್ಯ ಅಂತ ಹೇಳ್ತಾರೆ ಅನುವ್ಯಾಖ್ಯಾನದಲ್ಲಿ. ಈ ಸಾತ್ವಿಕರಾದವರು ಪರಮಾತ್ಮನಿಗೆ ಸುಖ ರೂಪತ್ವೇನ ಸಮರು, ತಾಮಸರಾದವರು ಸುಖ ರೂಪತ್ವೇನ ಸಮರಲ್ಲದೆ ಹೋದ್ರು ಕೂಡ ಅವರು ಜ್ಞಾನ ಸ್ವರೂಪರಾದ್ರಿಂದ ಸಮರು. ಹೀಗೆ ಜ್ಞಾನ ಸ್ವರೂಪತ್ವ ಅಂತಂದು ಎಲ್ಲ ಕಡೆ ಇದ್ದೇ ಇದೆ. ಜೀವರಲ್ಲೂ ಅದಿರ್ಬಹುದು. ಆದರೆ ಇನ್ನೊಬ್ಬರಿಗೂ ಕೂಡ ಜ್ಞಾನವನ್ನು ಕೊಡುವಿಕೆ ಅನ್ನುವಂಥ ಜ್ಞಾನ ಸ್ವರೂಪತ್ವ ಅದಿರ್ಬೋದು ಪರಮಾತ್ಮನಲ್ಲಿ ಮಾತ್ರ. ಅದರಿಂದ ಅವನೇ ಜ್ಞಾನ ಸ್ವರೂಪ ಅಂತ ಈ ಹಿಂದೆ ಹೇಳಿದ್ರು. ಅಲ್ಲಿ ಜನಾರ್ದನ ಅಂತ ಶಬ್ದ ಇದೆಯಲ್ಲ, ಆ ಜನಾರ್ದನ ಎಂಬ ಶಬ್ದದಿಂದಲೇ ಇದೆಲ್ಲ ತಿಳಿದು ಬರ್ತದೆ ಅಂತ ಈಗ ಹೇಳ್ತಾ ಇದ್ದಾರೆ. ಉಳಿದವರು ಯಾರಿಗೂ ಜ್ಞಾನವನ್ನು ಕೊಡುವ ಶಕ್ತಿ ಇಲ್ಲದೆ ಇದ್ದಾಗ ಇವನೇ ಜ್ಞಾನವನ್ನು ಕೊಡ್ತಾನೆ ಅನ್ನೋದನ್ನು ಜನಾರ್ದನ ಶಬ್ದ ತಿಳಿಸ್ತದೆ ಅಂತ. ಅದನ್ನ ರಾಘವೇಂದ್ರ ಸ್ವಾಮಿಗಳು ಈ 156ನೇ ಗದ್ಯ ಭಾಗದಲ್ಲಿ ತಿಳಿಸ್ತಾರೆ. ಜನಾರ್ದನ ಇತ್ಯತ್ರ, ಜನಾರ್ದನ ಎಂಬಲ್ಲಿ ಹಿಂದಿನ ನಾವು ಅನೇಕ ಬಾರಿ ನೋಡಿದಂತೆ ಜನ ಅಂತ ಒಂದು ಶಬ್ದ ಇದೆ, ಅರ್ಜನ ಅಂತ ಮತ್ತೊಂದು ಶಬ್ದ ಇದೆ. ಇವಿಷ್ಟು ಶಬ್ದಗಳ ಪೈಕಿ ಅಲ್ಲಿ ಜನ ಅಂತ ಏನಿದೆಯಲ್ಲ, ಜನ ಎಂಬ ಶಬ್ದದಿಂದ ನಾವು ಅಜತ್ವವನ್ನು ಹೇಳಿದ ಹಾಗಾಯಿತು. ಜನ ಎಂಬ ಭಾಗದಿಂದ ಪರಮಾತ್ಮನು ಜನ್ಮರಹಿತನಾಗಿದ್ದಾನೆ ಅಂತ ಹೇಳಿದಾಗಾಯ್ತು. ಜನ್ಮರಹಿತನಾದ ಪರಮಾತ್ಮನಿಗೆ ಪರಮಾತ್ಮ ಜನ್ಮರಹಿತ, ಉಳಿದವರೆಲ್ಲರೂ ಕೂಡ ಜನ್ಮ ಸಹಿತರು, ಸೂರ್ಯ ಚಂದ್ರ ನಕ್ಷತ್ರ ಇವರೆಲ್ಲರೂ ಕೂಡ. ಆದ್ರಿಂದ ಜೀವ ಮಲಗಿದ್ದಾಗಲೂ ಕೂಡ ಅವನಿಗೆ ಜ್ಞಾನ ಕೊಡುವವರು ಯಾರು? ಜೀವ ಮಲಗಿದ್ದಾಗಲೂ ಅವನಿಗೆ ಜ್ಞಾನ ಕೊಡುವವನು ಪರಮಾತ್ಮನೇ ಆಗಿದ್ದಾನೆ. ಜೀವಸ್ಯ ಸುಪ್ತ್ಯಾದೋ ಜ್ಞಾನ ಅಹೇತುತ್ವೇಪಿ, ಈ ಉಳಿದವರೆಲ್ಲರೂ ಸೂರ್ಯ ಚಂದ್ರ ನಕ್ಷತ್ರ ಇವರೆಲ್ಲರೂ ಕೂಡ ಜೀವ ಮಲಗಿದ್ದಾಗ ಅವನಿಗೆ ಜ್ಞಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಜೀವ ಎಚ್ಚರಿದ್ದಾಗ ಮಾತ್ರ ಕೊಡಬಲ್ಲರು. ಹಾಗಾಗಿ ಮಲಗಿದ್ದಾಗಲೂ ಜ್ಞಾನ ಕೊಡುವವನು ಅಂದ್ರೆ ಪರಮಾತ್ಮನೇ ಆಗಿದ್ದಾನೆ. ಹರೇಹೇ ಉದಯಾಸ್ತಮಯಾದಿ ಶೂನ್ಯಸ್ಯ, ದೈನಂದಿನ ಉದಯ ಅಸ್ತಗಳಿಲ್ಲ ಸೂರ್ಯನಿಗೆ, ಭಗವಂತನಿಗೆ. ಆದ್ರಿಂದ ಅವನೇ ನಮಗೆಲ್ಲರಿಗೂ ಕೂಡ ಜ್ಞಾನವನ್ನು ಕೊಡುವವನು ಅಂತ ಅರ್ಥ. ತದಾ ಜೀವಜ್ಞಾನ ಹೇತುತ್ವ ರೂಪಂ ಜ್ಯೋತಿಷ್ಪಂ ಯುಕ್ತಂ, ಅವನೇ ಆಗ ಜೀವರಿಗೆ ಜ್ಞಾನವನ್ನು ಕೊಡ್ತಾನೆ. ಆದ್ರಿಂದ ಅವನಿಗೆ ಅದು ಯುಕ್ತವೇ ಆಗಿದೆ. ಸರಿಯಾ? ಒಂದು ನಿಮಿಷ. ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಒಂದಿದೆ. ಸೂರ್ಯಚಂದ್ರರಿಗೆ ಮತ್ತು ನಕ್ಷತ್ರಾದಿಗಳಿಗೆ ಉದಯಾಸ್ತಮಾನಗಳಿವೆ, ಹರಿಗೆ ಉದಯಾಸ್ತಮಾನ ಇಲ್ಲ ಅಂತ ಬಂತು. ಹರಿಗೆ ಉದಯಾಸ್ತಮಾನ ಇಲ್ಲ ಅಂತ ಹೀಗೆ ಹೇಳುವಾಗ ಜೀವ ಮಲ್ಕೊಂಡಿದ್ದಾಗ ಅವನಿಗೆ ಜ್ಞಾನ ಕೊಡುವವರು ಯಾರು? ಅವರು ಜೀವ ಮಲಗಿದ್ದಾಗ ಸೂರ್ಯಚಂದ್ರರು ಕೂಡ ಮಲಗಿರ್ತಾರೆ. ಚಂದ್ರ ಎಚ್ಚರದಿಂದ ಇರ್ತಾನೆ ಜೀವ ಮಲಗಿದಾಗ ಶುಕ್ಲ ಪಕ್ಷದಲ್ಲಿ. ಆದರೆ
ಅವನು ಇಡೀ ಕೃಷ್ಣ ಪಕ್ಷದಲ್ಲೂ ಎಚ್ಚರದಿಂದ ಇರೋದಿಲ್ಲಲ್ಲ ಅಮಾವಾಸ್ಯ ಮೊದಲ ಕಾರಣಗಳಲ್ಲಿ. ಆದ್ರಿಂದ ಒಟ್ಟಾರೆ ಸೂರ್ಯ ಚಂದ್ರ ನಕ್ಷತ್ರ ಇವರೆಲ್ಲರೂ ಕೂಡ ಜೀವ ಮಲಗಿದ್ದಾಗ ಅವನಿಗೆ ಜ್ಞಾನ ಕೊಡಲಾರರು, ಭಗವಂತನೇ ಅವನಿಗೆ ಏನಾದ್ರು ಜ್ಞಾನ ಕೊಡಬೇಕು. ಆದ್ರಿಂದ ಈ ಜೀವ ಮಲಗಿದ್ದಾಗಲೂ ಕನಸಲ್ಲಿದ್ದಾಗಲೂ ಮತ್ತೆ ಎಚ್ಚರದಿದ್ದಾಗಲೂ ಅವನಿಗೆ ಜ್ಞಾನ ಕೊಡುವಿಕೆ ಅನ್ನುವ ಗುಣ ಇರುವುದು ಪರಮಾತ್ಮನಿಗೆ ಅಂತ ಇಷ್ಟು ಹೇಳಿದರು. ಅದೆಲ್ಲ ಸರಿ. ಅಲ್ಲಿ ಇದು ಅಜ ಎಂಬ ಶಬ್ದದಿಂದ ತಿಳಿಯೋದು ಹೇಗೆ? ಅಜ ಅಂದ್ರೆ ಏನರ್ಥ? ಜನಾರ್ದನ ಎಂಬಲ್ಲಿ ಜನ ಅಂದ್ರೆ ಹುಟ್ಟಿಲ್ಲದವನು ಅಂತ ಅರ್ಥ. ಹುಟ್ಟಿಲ್ಲದವನು ಅಂದ್ರೆ ಉದಯಾಸ್ತಮಾನ ಇಲ್ಲದವನು ಅಂತ ಅರ್ಥ ಬರ್ತದ ಅಂತ ಒಂದು ಜಿಜ್ಞಾಸೆ ಬರ್ತದೆ. ಅದನ್ನು ಬರ್ತದೆ ಅಂತ ತಿಳ್ಕೊಳ್ಳೋದಷ್ಟೆ. ಹುಟ್ಟು ಅಂದ್ರೆ ಈಗ ಒಂದು ಸೃಷ್ಟಿಯ ಆರಂಭದಲ್ಲಿ ಹುಟ್ಟುವುದು, ಸೃಷ್ಟಿಯ ಆರಂಭದಲ್ಲಿ ಅಸಂಗತನಾಗುವುದು, ಮತ್ತೆ ಪ್ರತಿದಿನವೂ ಕೂಡ ಹುಟ್ಟುವುದು, ಅಸ್ತಂಗತನಾಗುವುದು. ಇದೆಲ್ಲವನ್ನೂ ಉದಯ ಅಸ್ತ ಅಂತ ಕರೀತಾರೆ, ಕರಿಬಹುದು ಅನ್ನೋದನ್ನು ತಿಳಿಸ್ತಿದ್ದಾರೆ ಇಲ್ಲಿ. ನಾವು ತಿಳ್ಕೊಂಡಿರುವಂತ ಅಜ ಅಂದ್ರೆ ಹುಟ್ಟುವುದು, ಸೃಷ್ಟಿ ಆರಂಭದಲ್ಲಿ ಹುಟ್ಟುವುದು ಮತ್ತು ಸಾಯುವುದು. ಮತ್ತೆ ಪ್ರತಿಯೊಂದು ಜೀವ ಸೃಷ್ಟಿಯ ಆರಂಭದಲ್ಲಿ ಅನಿರುದ್ಧ ದೇಹವನ್ನು ಪಡೆದು, ಅವನಿಗೆ ಸ್ವರೂಪ ದೇಹ ಯಾವಾಗಲೂ ಇದ್ದೇ ಇತ್ತು, ಮತ್ತೆ ಲಿಂಗ ದೇಹನೂ ಕೂಡ ಇದ್ದೇ ಇತ್ತು. ಮತ್ತೆ ಸೃಷ್ಟಿಯ ಆರಂಭದಲ್ಲಿ ಅವನಿಗೆ ಅನಿರುದ್ಧ ದೇಹ ಬಂತು. ಸರಿಯಾ? ಅನಿರುದ್ಧ ದೇಹ ಬಂದ್ಮೇಲೆ ಪ್ರತಿಯೊಂದು ಬಾರಿ ತಂದೆ ತಾಯಿಂದ್ರಿಂದ ಅವನಿಗೆ ಭೌತ ದೇಹ ಬರ್ತದೆ. ಇದು ನಮ್ಗೆ ಗೊತ್ತಿದೆ. ಇವಕ್ಕೂ ಎಲ್ಲದಕ್ಕೂ ಕೂಡ ಒಂದು ರೀತಿ ಉದಯ ಆಸ್ತ ಅಂತ ಕರೀತಾರೆ. ಅದಕ್ಕಾಗಿ ಯಾರು ಸತ್ತಾಗ ಇದನ್ನೆಲ್ಲ ಕೇಳ್ತೀವಿ, ದೊಡ್ಡವರು, ತುಂಬಾ ದೊಡ್ಡ ವಿದ್ವಾಂಸರು ಅಂತವ್ರು ಸತ್ತರೆ ಈ ಸಾಹಿತ್ಯ ಲೋಕದ ಮತ್ತೆ ವೇದಾಂತ ಕ್ಷೇತ್ರದ ಸೂರ್ಯ ಅಸ್ತಂಗತನಾದ ಅಂತ ಈಗೆಲ್ಲ ಪ್ರಯೋಗ ಮಾಡ್ತಿರ್ತಾರೆ. ಆದ್ರಿಂದ ಅಜ ಅಂತಂದ್ರೆ ಹುಟ್ಟುವುದು ಅಂದ್ರೆ ಸೃಷ್ಟಿಯ ಆರಂಭದಲ್ಲಿ ಮಾತ್ರ ಹುಟ್ಟುವುದು, ಸೃಷ್ಟಿಯ ಕೊನೆಯಲ್ಲಿ ಅಸ್ತಂಗತ ಮತ್ತೆ ನಾಶ ಆಗುವುದು ಅಂತ ಅಷ್ಟೇ ಅರ್ಥ ಅಲ್ಲ. ಪ್ರತಿನಿತ್ಯ ಹುಟ್ಟುವುದು ಸರಿಯೇ, ಅವನು ಎಲ್ಲವನ್ನು ಅಸ್ತಂಗತಿಯಿಂದ ಕರೀತಾರೆ. ಆದ್ರಿಂದ ಇವೆಲ್ಲವನ್ನೂ ಇಲ್ಲಿ ಪರಿಗ್ರಹ ಮಾಡಬೇಕು ಅಂತ ನನ್ನ ಆಲೋಚನೆ. ಅಜ ಅಂತ ಹೇಳಿದ್ರಿಂದ ಜನ್ಮರಹಿತ ಅಂತ ಹೇಳಿದ್ರಿಂದ, ಜನ್ಮರಹಿತ ಮತ್ತು ನಾಶರಹಿತ ಅಂತ ಈ ತರ ಬಂದಿದ್ರಿಂದ ಅವನಿಗೆ ಈ ಉದಯಾಸ್ತಮಾನಗಳು ಕೂಡ ಇಲ್ಲ. ಪರಮಾತ್ಮನಿಗೆ ದೈನಂದಿನ ಉದಯಾಸ್ತಮಾನಗಳು ಇಲ್ಲ, ಸೃಷ್ಟಿಯ ಆರಂಭದಲ್ಲೂ ಇಲ್ಲ, ಸೃಷ್ಟಿಯ ಕೊನೆಯಲ್ಲೂ ಇಲ್ಲ. ಜನಾರ್ದನ ಇತ್ಯತ್ರ ಜನ ಇತಿ ಅಜತ್ವೋಕ್ತ್ಯ. ಜನ ಎಂದರೆ ಹುಟ್ಟದೇ ಇರುವವನು ಅಂತ ಅರ್ಥ, ಅಜ ಅಂತ ಅರ್ಥ. ಅಜ ಅಂತ ಹೇಳಿದ್ರಿಂದ ಆದಿತ್ಯಾದಿ ಜ್ಯೋತಿರ್ಮಾತ್ರಸ್ಯ ಅಸ್ತಮಯೇನ, ಆದಿತ್ಯ ಚಂದ್ರ ಮತ್ತೆ ನಕ್ಷತ್ರ ಇವುಗಳು ಎಲ್ಲದಕ್ಕೂ ಕೂಡ ಅಸ್ತಂಗತಿ ಇದೆ. ಅದರಿಂದ ಅವು ಜೀವ ಮಲ್ಕೊಂಡಿದ್ದಾಗ ಅವು ಇವನಿಗೆ ಜ್ಞಾನ ಕೊಡಲಾರವು. ಆದ್ರೆ ಹರೇಹೇ ಉದಯಾಸ್ತಮಯ ಶೂನ್ಯಸ್ಯ, ಹರಿಗೆ ಉದಯ ಅಸ್ತ ಅನ್ನೋದು ಯಾವುದು ಕೂಡ ಇಲ್ಲ. ಆದ್ರಿಂದ ಅವನು ಜ್ಞಾನ ಕೊಡಬಲ್ಲ. ಹರಿಗೆ ಉದಯಾಸ್ತಮಾನಗಳಿಲ್ಲ ಅಂತ ಹೇಳಿದಾರಲ್ಲ, ದೈನಂದಿನ ಉದಯಾಸ್ತಮಾನಗಳಿಲ್ಲ ಅಂತ ಒಂದು ಅರ್ಥ. ಇನ್ನೊಂದು, ಸೃಷ್ಟಿಯ ಆರಂಭದಲ್ಲಿ ಉದಯ, ಸೃಷ್ಟಿಯ ಅಂತ್ಯದಲ್ಲಿ ಅಸ್ತಂಗತಿ ಇಲ್ಲ ಅಂತ ಅದೊಂದು ಅರ್ಥ. ಅವೆರಡನ್ನೂ ಕೂಡ ಅಲ್ಲಿ ಪರಿಗ್ರಹ ಮಾಡಬೇಕು. ಹಾಗಾಗಿ ಇಲ್ಲೆಲ್ಲ ಕಡೆನೂ ಕೂಡ ಸುಪ್ತಿ ಅಂತಂದ್ರೆ ಮಲಗುವಿಕೆ ಅಂದ್ರೆ ರಾತ್ರಿ ನಾವು ಮಲ್ಕೋತೀವಲ್ಲ 11 ಗಂಟೆ 12 ಗಂಟೆಗೆ, ಅದು ಮಾತ್ರ ಮಲಗುವಿಕೆ ಅಲ್ಲ. ಈ ತತ್ವನಿರ್ಣಯದಲ್ಲಿ ಜಯತೀರ್ಥರು ಹೇಳ್ತಾರಲ್ಲ, ವಿಶ್ವಸ್ಯ ಉದಯ ಮಾತನೋತಿ ತದನು ತ್ರಾಣಂ ವಿಧತ್ತೆ ಪುನಃ ಸೌಖ್ಯಾಪ್ತೀತರ ಹಾನಿ ಸಾಧನ ಮಲಂ ವಕ್ತಿ ಶ್ರುತಿ ವ್ಯಂಜಯನ್ ಅಂತೆಲ್ಲ. ಅಲ್ಲಿ ಉದಯ, ಅಲ್ಲಿ ಜೀವನನ್ನ ಪ್ರತಿನಿತ್ಯ ಎಬ್ಬಿಸ್ತಾನೆ. ರಾತ್ರಿ ಅವನಿಗೆ ಶ್ರಮ ಆಗುವಾಗ ಅವನಿಗೆ ಶ್ರಮ ಪರಿಹಾರಕ್ಕಾಗಿ ಅವನನ್ನು ಮಲಗಿಸ್ತಾನೆ. ಅದಷ್ಟೇ ಅಲ್ಲ, ವಿಶ್ವಸ್ಯ ಉದಯ ಮಾತನೋತೆ, ಇಡೀ ಜೀವ ಜಾತವನ್ನ ಅವನು ಸೃಷ್ಟಿಯ ಆರಂಭದಲ್ಲಿ ಉದಯಕ್ಕೆ ತರ್ತಾನೆ. ಆದ್ರೆ ಅಲ್ಲಿ ಉದಯ ಅಂತ ಶಬ್ದ ಇದೆ ನೋಡಿ. ಉದಯ ಅಂದ್ರೆ ದೈನಂದಿನ ಉದಯ ಅಂತ ಅಷ್ಟೇ ಅರ್ಥ ಅಲ್ಲ.
ಅಥವಾ ಕೇವಲ ಆ ಪ್ರಳಯ ಕಾಲದ ಸೃಷ್ಟಿ ಆರಂಭದ್ದು ಅಂತನೂ ಅರ್ಥ ಅಲ್ಲ. ಎರಡೂ ಅಲ್ಲಿ ಪರಿಗಣಿತ ಆಗೇ ಆಗ್ತದೆ. ವಿಶ್ವಸ್ಯ ಉದಯ ಅಂದ್ರೆ ಸೃಷ್ಟಿ ಕಾಲದ ಆರಂಭದಲ್ಲಿ ಅದಕ್ಕೆ ಉದಯ, ಮತ್ತೆ ಸೃಷ್ಟಿಯ ಮುಕ್ತಾಯ ಕಂಡಾಗ ಅದಕ್ಕೆ ಅಸ್ತಂಗತಿ. ಈಗ ಇಲ್ಲಿ ಪರಮಾತ್ಮನ ನಾವು ಅಜ ಅಂತ ಹೇಳ್ತೀವಲ್ಲ, ಅವನು ಜನ್ಮರಹಿತ ಅಂತ ಅರ್ಥ. ಇಲ್ಲಿ ಸೂರ್ಯಚಂದ್ರರಿಗೆ ದೈನಂದಿನ ಅಸ್ತಂಗತಿಗಳಿವೆ. ಅದಷ್ಟೇ ಅಲ್ಲದೇನೆ ಅವ್ರು ಈ ಹಿಂದೆ ಅವರು ಸೃಷ್ಟಿಗೆ ಬಂದಿರಲೇ ಇಲ್ಲ. ಸೃಷ್ಟಿಗೆ ಬಂದದ್ದು ಅವ್ರಿಗೊಂದು 4-5 ಕಲ್ಪ ಸಾಧನೆ ಅಲ್ವ. ಜೀವರಿಗೆ ಒಂದೊಂದೇ ಕಲ್ಪ ಸಾಧನೆ, ದೇವತೆಗಳಿಗೆ ಅನೇಕ ಕಲ್ಪ ಸಾಧನೆ. ಅಂದ್ರೆ ಅನಾದಿ ಕಾಲದಿಂದ ಅವ್ರ ಸೃಷ್ಟಿಯಲ್ಲಿ ಏನಿರ್ಲಿಲ್ಲ. ಈ ಯಾವುದೋ ಕಲ್ಪದಲ್ಲಿ ಅವ್ರು ಸೃಷ್ಟಿಗೆ ಬಂದವರು, ನಮ್ಗೆ 1-2-4 ಕಲ್ಪಗಳ ಸೃಷ್ಟಿಗೆ ಬಂದವರು. ಇದನ್ನೆಲ್ಲ ಅಲ್ಲಿ ಪರಿಗ್ರಹಿಸ್ಬೇಕು. ಯಾವುದೋ ಒಂದು ಕಾಲದಲ್ಲಿ ಅವ್ರು ಸೃಷ್ಟಿಗೆ ಬಂದವರು. ಹಾಗಾಗಿ ಅವರೇ ತಾವೇ ಸೃಷ್ಟಿಗೆ ಬಂದಿಲ್ಲದೆ ಇರುವಾಗ ಅವರು ಆವಾಗ ಜೀವನಿಗೆ ಜ್ಞಾನ ಕೊಟ್ಟವ್ರು ಯಾರು? ಅದನ್ನು ತಗೊಳ್ಬೇಕು ಅಂತ ತಾತ್ಪರ್ಯ. ಅವರೇ ಸೃಷ್ಟಿಗೆ ಬಂದಿಲ್ಲದೆ ಇದ್ದಾಗಲೂ ಜೀವನಿಗೆ ಜ್ಞಾನ ಇದೆ. ಯಾವ ಜೀವಕ್ಕೆ? ನಿಮಗೆ ಅಷ್ಟು ಜ್ಞಾನ ಇತ್ತೋ ಇಲ್ವೋ ಅದು ಹೇಳೋದು ಕಷ್ಟ. ಜೀವ ಒಂದು ಸುಷುಪ್ತಿ ವ್ಯವಸ್ಥೆಯಲ್ಲಿ ಇದ್ದಂಗೆ ಇದ್ಬಿಟ್ಟಿರ್ತಾನೆ ಅಂತ. ಸೃಷ್ಟಿಗೆ ಬಂದಿಲ್ಲದೆ ಇರುವ ಜೀವ ಸುಷುಪ್ತಿ ವ್ಯವಸ್ಥೆಯಲ್ಲಿ ಇರ್ತಾನೆ, ಅವನಿಗೆ ಹೆಚ್ಚಿಂದೇನು ಗೊತ್ತೇ ಇರೋದಿಲ್ಲ. ಆದರೆ ಕೆಲವು ದೇವತೆಗಳು ಇರ್ತಾರಲ್ಲ, ಅವರಿಗೆ ಮುಖ್ಯ ಪ್ರಾಣದ ದೇವತೆಗಳು, ಅನಾದಿ ಕಾಲದಿಂದ ಅಪರೋಕ್ಷ ಜ್ಞಾನ ಉಳ್ಳವರು, ಮತ್ತೆ ಸೃಷ್ಟಿಗೆ ಬರೋಕ್ಕಿಂತ ಮುಂಚೆನೂ ಋಜುಗಣಸ್ಥರಾದವರಿಗೆ ನಮ್ಮಂತೆ ಮೈ ಮರವಿರೋದಿಲ್ಲ. ಸೃಷ್ಟಿಗೆ ಬಂದಿಲ್ಲ ಅನ್ನೋದು ಒಂದು ವಿಷಯ ಮಾತ್ರ ಅಷ್ಟೇ ಬರ್ತದೆ. ನೀವು ಸಾಮಾನ್ಯ ಮನುಷ್ಯರಾದವರು ಹೇಗೆ ಮೈ ಮರೆತು ಇದ್ಬಿಟ್ಟಿರ್ತೀವಲ್ಲ, ಆಗ ನಾವು ಅನ್ನೋ ಎಚ್ಚರವೇ ಇಲ್ಲದೆ ಈ ತರ ಇರೋದಿಲ್ಲ. ಸೃಷ್ಟಿಗೆ ಬಂದಿಲ್ಲದೆ ಇರುವುದು ಒಂದಲ್ಲ ಒಂದು ಕಾಲದಲ್ಲಿ ಋಜುಗುಣಸ್ಥರಿಗೂ ಉಳಿದೆಲ್ಲ ದೇವತೆಗಳಿಗೂ ಮನುಷ್ಯರಿಗೂ ಸಮಾನವೇ. ಆದರೆ ಬಂದಿಲ್ಲದೆ ಇರುವಾಗ ಅವ್ರ ಜ್ಞಾನಸ್ಥಿತಿ ಹೇಗಿತ್ತು ಅನ್ನೋದು ಎಲ್ರಿಗೂ ಸಮಾನ ಅಲ್ಲ. ಮತ್ತು ಹಾಗಾದ್ರೆ ಆಗ ಋಜುಗುಣಸ್ಥರಾದವರಿಗೆ ಮೊದಲಾದವರಿಗೆ ಜ್ಞಾನ ಕೊಟ್ಟವ್ರು ಯಾರು? ಆವಾಗ ಇವರೇ ಇರ್ಲಿಲ್ಲ, ಸೂರ್ಯಚಂದ್ರಾದಿಗಳೇ ಇರ್ಲಿಲ್ಲಲ್ಲ. ಅದನ್ನು ತಿಳಿಸ್ತಿದ್ದಾರೆ ಇಲ್ಲಿ ಅಂತ ತಾತ್ಪರ್ಯ ಒಂದು. ಈ ಸರ ಯಾವುದೇ ರೀತಿಯಾದ ಜ್ಞಾನವೇ ಇವರೇ ಸ್ವಯಂ ಹುಟ್ಟಿರ್ಲಿಲ್ಲ. ಆಗ ಇವರೇ ಸ್ವಯಂ ಉದಿಸಿರ್ಲಿಲ್ಲ, ಅಸ್ತಂಗತರು ಆಗಿರ್ಲಿಲ್ಲ. ಉದಿಸಿದ ಮೇಲೆ ತಾನೇ ಅಸ್ತಂಗತರಾಗಬೇಕು. ಹಾಗಾದ್ರೆ ಯಾವುದೇ ರೀತಿಯಾದ ಹುಟ್ಟು ಸಾವು ಇಲ್ಲದೆ ಇರುವವನು, ಇಂಥದ್ದೊಂದು ಯಾವುದೋ ನಿರ್ದಿಷ್ಟ ಕಲ್ಪದಲ್ಲಿ ಸಾಧನೆಗೆ ಬಂದವನು ಅಂತ ಅಲ್ಲಲ್ಲ ಪರಮಾತ್ಮ. ಮುಖ್ಯ ಪ್ರಾಣ ಚತುರ್ಮುಖ ಬ್ರಹ್ಮನು ಕೂಡ ನಿರ್ದಿಷ್ಟ ಕಲ್ಪವೊಂದರಲ್ಲಿ ಸಾಧನೆಗೆ ಬಂದವನು. ಆಮೇಲೆ ಸಾಧನೆ ಮುಗಿಸಿ ಮುಂದೆ ಅವನು ಮುಕ್ತನಾಗಬೇಕಾದವನು. ಆದ್ರಿಂದ ಅಜ ಅಂದ್ರೆ ಯಾವುದೇ ಒಂದು ನಿರ್ದಿಷ್ಟ ಕಲ್ಪದಲ್ಲಿ ಜನಿಯನ್ನ ಪಡೆದವನಲ್ಲ. ಅದು ಅವನಿಗೆ ಉದಯ ಅಲ್ಲ. ನಿರ್ದಿಷ್ಟ ಕಲ್ಪವೊಂದರಲ್ಲಿ ಉದಯವನ್ನ ಹುಟ್ಟುವಿಕೆ ಅನ್ನುವುದೇ ಉದಯ. ನಿರ್ದಿಷ್ಟ ಕಲ್ಪವೊಂದರಲ್ಲಿ ಮತ್ತೆ ತನ್ನ ಅವತಾರ ಮುಗಿಸೋದು, ಮೂಲ ರೂಪಕ್ಕೆ ಹೋಗಿ ಸೇರೋದು ಅಂತನ್ನೋದು ಅಸಂಗತಿ. ಅದು ಪರಮಾತ್ಮನಿಗಿಲ್ಲ. ಆದರೆ ಇವರಿಗೆಲ್ಲ ಹಾಗಿದೆ. ಸೂರ್ಯಚಂದ್ರಾದಿಗಳಿಗೆ ಒಂದು 4-5 ಕಲ್ಪ ಸಾಧನೆ, 10 ಕಲ್ಪ 20 ಕಲ್ಪ ಅಂತ ಹೀಗೆಲ್ಲ ಇರೋದ್ರಿಂದ ನನಗೆ ನೆನಪಿರುವಂತೆ ಸೂರ್ಯಚಂದ್ರಿಬ್ಬರು ಅವರಿಬ್ಬರು ಸಮಾನ ಕಕ್ಷರು, 12ನೇ ಕಕ್ಷದಲ್ಲಿ ಬರ್ತಾರೆ. ಅದರಲ್ಲಿ ಚಂದ್ರ ಸ್ವಲ್ಪ ಜ್ಯೇಷ್ಠ ಮನೋಭಿಮಾನಿ ಆದ್ರಿಂದ, ಸೂರ್ಯ ಕೇವಲ ದೇಹಾಭಿಮಾನಿ ಆದ್ರಿಂದ ಚಂದ್ರನಿಗಿಂತ ಸ್ವಲ್ಪ ಕನಿಷ್ಠ, ಸಮಾನ ಕಕ್ಷಾದಲ್ಲಿದ್ದವರು. ನನಗೆ ನೆನಪಿರುವಂತೆ ಅವರಿಬ್ಬರಿಗೂ 5 ಕಕ್ಷಾ ಸಾಧನೆ. ಕಕ್ಷಾ ತಾರತಮ್ಯವನ್ನು ಬಲ್ಲವರು, ಸಾಧನ ಕಕ್ಷಾ ದಿನದ ಬಲ್ಲವರಿಗೆ ಗೊತ್ತಿರ್ತದೆ. ಹಾಗಾದ್ರೆ ಅವ್ರು ಈಗಿನ ಸೂರ್ಯ, ಈಗಿನ ಚಂದ್ರ ಈಗ 5 ಕಲ್ಪದಿಂದ ಸಾಧನೆಗೆ ಬಂದರು. ಅದಕ್ಕಿಂತ ಹಿಂದೆ
ಮುಖ್ಯ ಪ್ರಾಣಾದಿಗಳು ಅವ್ರಿಗೆ ನೂರು ಕಲ್ಪ ಸಾಧನೆ. ಅವರು ಸಾಧನೆಗೆ ಬಂದಾಗ ಅವ್ರಿಗೆ ಜ್ಞಾನ, ಅವರು ಸೃಷ್ಟಿಗೆ ಬಂದಾಗ ಅವ್ರಿಗೆ ಜ್ಞಾನ ಕೊಟ್ಟವ್ರು ಯಾರು? ಇವರು ಉದಿಸಿಯೇ ಇರ್ಲಿಲ್ಲಲ್ಲ ಈ ಸೂರ್ಯಚಂದ್ರರು. ಆದ್ರಿಂದ ಇಲ್ಲಿ ಉದಯ ಅಸ್ತ ಮತ್ತೆ ಹುಟ್ಟು ಸಾವು ಇದೆರಡನ್ನು ಕೂಡ ಸಮಾನವಾರ್ಥದಲ್ಲಿ ತಗೊಳ್ಬೇಕು. ಆ ತರ ತಗೊಳ್ಳಿ ಅಂತ ಸೂಚನೆ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿ ಅಂತ ನನ್ನ ತಾತ್ಪರ್ಯ. ಅದು ನೀವು ಹೇಳ್ದಂಗೆ ಚಂದ್ರ ಅಂತ ಅನ್ನೋದೊಂದು ಗ್ರಹ ಮಾತ್ರ ಅದು. ಆದ್ರಿಂದ ಅದಕ್ಕೆ ಸ್ವಯಂ ಪ್ರಕಾಶ ಇಲ್ಲ. ಸೂರ್ಯ ಮೊದಲಾದವುಗಳು ನಕ್ಷತ್ರಗಳು, ಚಂದ್ರ ಅನ್ನೋದು ನಕ್ಷತ್ರ ಅಲ್ಲ ಸೈನ್ಸಿನ ಪ್ರಕಾರ. ನೀವು ಹೇಳಿದ ಸರಿ. ಆದ್ರೆ ನಾವಿಲ್ಲಿ ಹೇಳ್ತಾ ಇರೋದು ಈ ಸೂರ್ಯ ಚಂದ್ರರ ಬಗ್ಗೆ ಅಲ್ಲ. ನಮಗೆ ಕಾಣಿಸ್ತಾ ಇರುವ ಈ ಖಗೋಳದಲ್ಲಿರುವಂಥ ಸಂಗತಿಗಳಿವೆ ಅಲ್ಲ, ಭೌತಿಕವಾದ್ರ ಬಗ್ಗೆ ನಾವು ಹೇಳ್ತಿಲ್ಲ. ಅದರ ಅಭಿಮಾನಿಗಳಾದಂಥ ದೇವತೆಗಳಿದ್ದಾರೆ, ಅವ್ರ ಬಗ್ಗೆ, ಅವ್ರಿಗೆ ಕುರಿತಾದಂಥ ಇದೆಲ್ಲ ವಿಶ್ಲೇಷಣೆ. ಒಟ್ಟಾರೆ ಉದಯ ಅಂದ್ರೆ ಮತ್ತು ಅಸ್ತ ಅಂದ್ರು, ಹುಟ್ಟು ಸಾವು ಅಂದ್ರು ಸಮೀಕರಿಸಿ ಇಲ್ಲಿ ಮಾತಾಡಿದ್ದಾರೆ. ಆದ್ರಿಂದ ಜನ ಅಂತಂದ್ರೆ ಹುಟ್ಟದೇ ಇರುವವನು, ಅಂದ್ರೆ ಯಾವುದೇ ರೀತಿಯಾದ ಅಸ್ತಂಗತಿ ಇಲ್ಲದೆ ಇದ್ದವನು ಪರಮಾತ್ಮ ಅಂತದ್ರ ಭಾವಾರ್ಥ ಆಗ್ತದೆ. ಹೀಗೆ ಜನಾರ್ದನ ಎಂಬಲ್ಲಿ ಜನ ಎಂಬ ಶಬ್ದದ ವಿಶ್ಲೇಷಣೆ ಇಷ್ಟ ಆಯ್ತು. ಇನ್ನ ಅರ್ಧನ ಅಂತಿದೆಯಲ್ಲ, ಅರ್ಧನ ಅಂತಂದ್ರೆ ದುಃಖ, ಸಂಸಾರದಲ್ಲಿ ನಮಗೆಲ್ಲರಿಗೂ ದುಃಖ ಕೊಟ್ಟವನು ಅಂತ ಅರ್ಥ. ಮತ್ತೆ ಆ ಸಂಸಾರದ ದುಃಖವನ್ನು ಪರಿಹಾರ ಮಾಡುವವನು ಅಂತನೂ ಅರ್ಥ ಇದೆ. ಆ ಮಾತಿನಿಂದ ಇಲ್ಲೇನು ನಾವು ಅರ್ಥ ತಗೋಬೇಕು, ಅದು ನಮಗೆ ಇಲ್ಲಿ ಹೇಗೆ ಉಪಯುಕ್ತ ಅಂತ ಅನ್ನೋದನ್ನ ಮುಂದೆ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ಅರ್ಧನೀತಿ ಸಂಸಾರ ಅರ್ಧಕತ್ವೋಕ್ತ್ಯ, ಅರ್ಧನ ಎಂಬ ಮಾತಿನಿಂದ ಸಂಸಾರ ನಾಶಕ ಅಂತ ಅರ್ಥ ಹೇಳಿದ್ದಾರೆ. ಆದ್ರಿಂದ ದುಃಖ ಅಭೋಗ ಸೂಚಕತ್ವೇನ, ದುಃಖವನ್ನು ಉಳಿದವ್ರಿಗೆ ಕೊಡ್ತಾನಷ್ಟೇ ಹೊರತು ತನಗೆ ಯಾವುದೇ ದುಃಖ ಇಲ್ಲ ಅಂತ ಗೊತ್ತಾಗ್ತದೆ ನಮ್ಗೆ. ತಾನು ಸ್ವಯಂ ಸರ್ವ ದುಃಖರಹಿತ. ದುಃಖ ಅಭೋಗ ಸೂಚಕತ್ವೇನ ಈ ಉಪನಿಷತ್ನಲ್ಲಿ ಬೃಹದಾರಣ್ಯಕದಲ್ಲಿ ಸ ಸಮಾನ ಸನ್ ಇತ್ಯುಕ್ತ ಸಮಾನತ್ವೇನ ಏವ ಉಭಯಲೋಕ ಸಂಚರಣಂ ಹರೇ ಏವ ಯುಕ್ತಂ ಮತ್ತು ಸಂಸಾರಿಣಃ ಅಸ್ವತಂತ್ರಸ್ಯ ಜೀವಸ್ಯ ಇತ್ಯಪಿ ಸೂಚಿತಂ. ಈ ಜೀವ ಎರಡು ಲೋಕ ಸಂಚಾರ ಮಾಡ್ತಾನೆ. ಕರ್ಮಬದ್ಧನಾದಂತಹ ಜೀವ ಈ ಲೋಕದಿಂದ ಆ ಲೋಕಕ್ಕೆ, ಆ ಲೋಕದಿಂದ ಈ ಲೋಕಕ್ಕೆ ಹೀಗೆಲ್ಲ ಸಂಚಾರ ಮಾಡ್ತಾನೆ. ಅವನು ಸಂಚಾರ ಮಾಡುವುದು ಕರ್ಮಕ್ಕೆ ವಶನಾಗಿ ಮತ್ತು ದುಃಖ ಪಡ್ತಾ ಈ ದೇಹವನ್ನು ಬಿಟ್ಟು ಹೋಗುವಾಗ ಒದ್ದಾಡ್ತಾನ. ದೇಹವನ್ನು ಬಿಟ್ಟು ಹೋಗೋಕ್ಕಿಂತ ಮುಂಚೆ ದುಃಖಿತನಾಗಿರ್ತಾನೆ. ದೇಹವನ್ನು ಬಿಟ್ಟು ಹೋಗುವಾಗ ಭಾರಿ ಆನಂದ ಆಗ್ತದ ಅವನಿಗೆ ಅಂತ ಶಾಸ್ತ್ರ ಕೇಳಿದ್ದಾನೆ. ಅಂತೂ ಬಿಟ್ಟು ಹೋಗುವಾಗಂತೂ ಒದ್ದಾಡ್ತಾನೆ. ಅವನು ಸಮಾನನಲ್ಲ. ಸಮಾನ ಅಂದ್ರೆ ಸುಖ ದುಃಖಗಳಲ್ಲಿ ಸಮಾನ ಅಲ್ಲ. ಅವನು ದುಃಖ ಪಡ್ತಾನೆ, ಜೀವ ಬಿಟ್ಟು ಹೋಗ್ತಾನೆ. ಹುಟ್ಟುವಾಗಂತೂ ಮತ್ತೆ ದುಃಖ ಪಡ್ತಾನೆ ಇರ್ತಾನೆ, ನಮ್ಗೆ ಇದೆಲ್ಲ ಗೊತ್ತಿದ್ದೇ ಇದೆ. ಹುಟ್ಟಿದ ಕೂಡಲೇ ದುಃಖ ಪಡ್ತಾನೆ, ಮತ್ತೆ ಒದ್ದಾಡ್ತಾನೆ, ಗರ್ಭದಲ್ಲಿದ್ದ ದುಃಖ ಪಡ್ತಾನೆ. ಆದ್ರಿಂದ ದುಃಖ ಅಭೋಗ ಇಲ್ಲ ಅವನಿಗೆ, ದುಃಖದ ಭೋಗವೇ ಇದೆ ಜೀವನಿಗೆ. ಇವನಿಗೆ ಮಾತ್ರ ದುಃಖದ ಭೋಗವಿಲ್ಲ. ಯಾಕಂದ್ರೆ ಇವನು ಅರ್ಧನ, ಇನ್ನೊಬ್ಬರ ದುಃಖವನ್ನು ಪರಿಹಾರ ಮಾಡ್ಲಿಕ್ಕಾಗಿ ಇರುವವನು. ಸಂಸಾರದಲ್ಲಿ ದುಃಖ ಕೊಟ್ಟವನು ಇವನು, ದುಃಖ ಪರಿಹಾರ ಮಾಡುವವನು ಇವನೇ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಂ ಸಹೈವೈಕೋ ಜನಾರ್ದನ ಅಂತ ತತ್ವನಿರ್ಣಯದಲ್ಲಿ ಒಂದು ಶ್ಲೋಕ. ಅಜ್ಞಾನಿಗಳಾದವರಿಗೆ ಜ್ಞಾನ ಕೊಟ್ಟವನು, ಜ್ಞಾನಿಗಳಾದವರಿಗೆ ಮೋಕ್ಷ ಕೊಟ್ಟವನು, ಮುಕ್ತರಾದವರಿಗೆ ಆನಂದ ಕೊಡುವವನು ಅಂತ. ಬಂಧಕೋ ಭವಪಾಶೇನ ಭವಪಾಶ ಅಚ್ಚ ಮೋಚಕ ಕೈವಲ್ಯದ ಪರಂ ಬ್ರಹ್ಮ ವಿಷ್ಣುರೇವನ ಸಂಶಯ ಅಂತ ಇನ್ನೊಂದು ಶ್ಲೋಕ ಅಲ್ಲೇ ತತ್ವನಿರ್ಣಯದಲ್ಲಿ. ಭವಪಾಶದಿಂದ ನಮ್ಮನ್ನು ಕಟ್ಟಿದವನು ಅವನೇ. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕ, ಭವಪಾಶದಿಂದ ನಮ್ಮನ್ನು ಬಿಡುಗಡೆ ಮಾಡುವವನು ಅವನೇ, ಬಿಡುಗಡೆಗೊಳಿಸುವವನು ಅವನೇ.
ಮುಂದೆ ಕೈವಲ್ಯದ ಪರಂಬ್ರಹ್ಮ, ನಮಗೆ ಕೈವಲ್ಯವನ್ನು ಕೊಡುವವನು ಅವನೇ. ವಿಷ್ಣುರೇವನ ಸಂಶಯ, ಆ ವಿಷ್ಣುವೇ ಇದನ್ನೆಲ್ಲ ಮಾಡ್ತಾ ಇದ್ದಾನೆ, ಸಂಶಯ ಇಲ್ಲ ಅಂತ ಶ್ಲೋಕ ಬಂದಿದೆ. ಆದ್ರಿಂದ ಸ್ವಯಂ ಅವನಿಗೆ ದುಃಖದ ಭೋಗ ಇಲ್ಲ. ಭವಪಾಶದಿಂದ ನಮ್ಮನ್ನು ಕಟ್ಟಿ ಹಾಕಿ ನಮಗೆ ದುಃಖ ಕೊಟ್ಟವನು ಅವನೇ. ಸಂಸಾರದಲ್ಲಿ ನಮ್ಮನ್ನು ಪೀಡಿಸ್ತಾ ಇರುವವನು ಅವನೇ. ಅದನ್ನು ಬಿಡಿಸ್ಬೇಕಾದವನು ಕೂಡ ಅವನೇ. ಹಾಗಾಗಿ ಸಮಾನ ಸನ್ ಅಂತ ಉಪನಿಷತ್ತು ಹೇಳಿದೆಯಲ್ಲ, ಸಮಾನನಾಗಿ ಎರಡೂ ಲೋಕವನ್ನು ಸಂಚಾರ ಮಾಡಿಸ್ತಾನೆ. ಸಮಾನನಾಗಿ ಅಂದ್ರೆ ಸುಖ ದುಃಖಗಳಲ್ಲಿ ಸಮಾನನಾಗಿ, ಯಾವುದೇ ಪರತಂತ್ರತೆ ಇಲ್ಲದೆ. ಪರತಂತ್ರತೆ ಇಲ್ಲ, ದುಃಖವಿಲ್ಲ. ಆ ಥರ ಸಮಚಿತ್ತನಾಗಿ ನಿರ್ಲಿಪ್ತನಾಗಿ ಎಲ್ಲ ಕಾರ್ಯಗಳನ್ನು ಮಾಡ್ತಾನಲ್ಲ, ಅದು ಮಾಡುವಿಕೆ ಪರಮಾತ್ಮನ ಪ್ರಧಾನ ಲಕ್ಷಣ. ಅದು ಜೀವನ ಲಕ್ಷಣ ಅಲ್ಲ. ಅದು ಸಮಾನತ್ವೇನ ಅಂತ, ಸಮಾನ ಅಂತ ಉಪನಿಷತ್ತಲ್ಲಿ ಇದ್ದರೆ ಸಮಾನತ್ವೇನ ಅಂತ ತಗೊಂಡಿದ್ದಾರೆ ನೋಡಿ ರಾಘವೇಂದ್ರ ಸ್ವಾಮಿ. ಹೀಗೆ ಸಮಾನತ್ವೇನ ಸಮಚಿತ್ತತ್ವೇನ ತಾನು ಜೀವನ ಜೊತೆಗೆ ಎರಡೂ ಲೋಕಗಳನ್ನು ಸಂಚಾರ ಮಾಡ್ತಾ ಇದ್ದಾನೆ ಅನ್ನುವುದು ಇದು ಜೀವನ ಗುಣ ಆಗಲಾರದು, ಅದು ಪರಮಾತ್ಮಂದೇ ಗುಣ ಆಗ್ತದೆ. ಇದೆಲ್ಲ ಅರ್ಧನ ಎಂಬ ಶಬ್ದದ ಸೂಚನೆ ಮಾಡಿದ್ದಾರೆ. ಸಂಸಾರದಲ್ಲಿ ಇವರಿಗೆ ದುಃಖ ಕೊಟ್ಟಿದ್ದಾನೆ, ದುಃಖ ಪರಿಹಾರ ಮಾಡ್ತಾನೆ. ಯಾರು ದುಃಖ ಕೊಡ್ಲಿಕ್ಕೆ ಸಮರ್ಥನಾಗಿದ್ದಾನೆ, ದುಃಖ ಮತ್ತು ದುಃಖ ಪರಿಹಾರ ಮಾಡ್ಲಿಕ್ಕೆ ಸಮರ್ಥನಾಗಿದ್ದಾನಲ್ಲ, ಅವನು ಸ್ವಯಂ ದುಃಖರಹಿತನೇ ಆಗಿರ್ಬೇಕು. ಸ್ವಯಂ ತಾನೂ ದುಃಖಿಯೇ ಆಗಿಬಿಟ್ಟಿದ್ರೆ ಇವರಿಗೆಲ್ಲ ದುಃಖ ಕೊಡುವುದು, ಅವ್ರ ದುಃಖವನ್ನು ಪರಿಹಾರ ಮಾಡುವ ಶಕ್ತಿ ಅದೆಲ್ಲ ಅವನಿಗೆ ಇರ್ತಿರ್ಲಿಲ್ಲ ಅಂತ ತಾತ್ಪರ್ಯ. ನತು ಸಂಸಾರಿಣ ಅಸ್ವತಂತ್ರ ಜೀವಸ್ಯ. ಯಾಕಂದ್ರೆ ಜೀವ ಇವನು ಸಂಸಾರಿ, ಅಸ್ವತಂತ್ರ. ದುಃಖ ತಂದುಕೊಳ್ಳಿಕ್ಕೂ ಸ್ವತಂತ್ರನಲ್ಲ, ದುಃಖ ಕೊಡ್ಲಿಕ್ಕೂ ಸ್ವತಂತ್ರನಲ್ಲ. ಆದ್ರಿಂದ ಆ ಪರಮಾತ್ಮನೇ ಇದಕ್ಕೆಲ್ಲದಕ್ಕೂ ಕೂಡ ಸ್ವತಂತ್ರ. ಇದನ್ನ ಷಟ್ಪ್ರಶ್ನೋಪನಿಷತ್ ಭಾಷ್ಯ ಅಥವಾ ಯಾವುದೊಂದು ಉಪನಿಷತ್ ಭಾಷ್ಯದಲ್ಲಿ ದುಃಖಯತಿ ಇತಿ ದುಃಖಿ, ಪರಮಾತ್ಮ ಹೇಗೆ ದುಃಖ ಶಬ್ದ ವಾಚ್ಯ ಅಂದ್ರೆ ದುಃಖಯತಿ ಇತಿ ದುಃಖಿ ಅಂತ ಹೇಳಿದ್ದಾರೆ. ಅದನ್ನ ಇಲ್ಲಿ ನೆನಪು ಮಾಡ್ಕೊಳ್ಬೇಕು ನಾವು. ಅಂತೂ ಸುಖ ಮತ್ತೆ ದುಃಖಗಳಿಗೆ ಅವನೇ ಸ್ವಾಮಿ ಅನ್ನೋದನ್ನು ಉಪನಿಷತ್ನಲ್ಲಿ ಹೇಳ್ತಾರೆ. ಹೊರತು ಅಸ್ವತಂತ್ರನ ಅದು ಜೀವನಿಗೆ ಯಾವ ಶಕ್ತಿಯೂ ಬರೋದಿಲ್ಲ ಅಂತ ತಾತ್ಪರ್ಯ.